ಸಮಯದಲ್ಲಿ ಎದ್ದು ಮೊರೆಯಿಟ್ಟೆನು. ನಿನ್ನ ವಾಕ್ಯವನ್ನು ನಿರೀಕ್ಷಿಸಿಕೊಂಡಿದ್ದೇನೆ. ಪ್ರೀತಿಯ ಬಿಗ್ ಜೆ ವೀಕ್ಷಕರೇ, ಯೇಸು ಕ್ರಿಸ್ತನ ಪವಿತ್ರ ನಾಮದಲ್ಲಿ ನಿಮ್ಮನ್ನು ಮುಂಜಾನೆಯ ಮುತ್ತುಗಳು ಎಂಬ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ನಾವು ಸ್ವಾಗತವನ್ನು ಬಯಸೋರಾಗಿದ್ದೇವೆ. ಮುತ್ತುಗಳು ದೇವರ ವಾಕ್ಯಗಳೇ ಆಗಿದೆ. ಈ ವಾಕ್ಯಗಳನ್ನು ಪ್ರತಿದಿನವೂ ಧ್ಯಾನಿಸುವಂಥದ್ದು, ಅದರಂತೆ ನಡೆಯುವಂಥದ್ದು, ಕೈಕೊಂಡು ನಡೆಯುವಂಥದ್ದು, ಇದೆಲ್ಲವೂ ಬಹಳ ಪ್ರಾಮುಖ್ಯವಾದದ್ದು. ನಾವು ಕ್ರೈಸ್ತರಾದ ನಾವು ಅಥವಾ ಯಾರೇ ಜಾತಿ ಧರ್ಮದವರಿರಲಿ, ಅವರು ತಮ್ಮ ತಮ್ಮ ದೇವರುಗಳ ಹತ್ತಿರ ಪ್ರಾರ್ಥನೆ ಮಾಡಿಯೇ ಮಾಡ್ತಾರೆ. ಕ್ರೈಸ್ತರಾದ ನಾವು ಸಹ ಪ್ರಾರ್ಥನೆ ಮಾಡ್ತೇವೆ. ಕಷ್ಟ ಕಾಲದಲ್ಲಿ ಪ್ರಾರ್ಥಿಸ್ತೇವೆ, ಪ್ರತಿದಿನ ಪ್ರಾರ್ಥಿಸ್ತೇವೆ. ಎಲ್ಲ ಪ್ರಾರ್ಥನೆಗಳಿಗೆ ನಮಗೆ ಉತ್ತರ ಸಿಗುತ್ತದೆ ಎಂಬ ನಿರೀಕ್ಷೆಯೊಂದಿಗೆ ನಾವು ಪ್ರಾರ್ಥಿಸ್ತೇವೆ. ಆದರೆ ಉತ್ತರ ಸಿಗುವುದಿಲ್ಲ. ಇವತ್ತು ನಿಮ್ಮನ್ನು ಧೈರ್ಯಪಡಿಸುವುದಕ್ಕಾಗಿ ನಾನು ಹೇಳುವಂಥ ಒಂದು ಮಾತೇನೆಂದರೆ, ಪ್ರಾರ್ಥನೆ, ಪ್ರತಿಯೊಂದು ಪ್ರಾರ್ಥನೆಗೆ ದೇವರ ಹತ್ತಿರ ಉತ್ತರ ಇದೆ, ಉತ್ತರ ಇದ್ದೇ ಇರ್ತದೆ. ಆದರೆ ಉತ್ತರ ಇದೆ ಏನಂತ ಇದೆ ಅಂದರೆ, ಎಸ್ ಅಂತ ಇದೆ, ಹೌದು ಅಂತಿದೆ, ನಾನು ಮಾಡ್ತೇನೆ ಅಂತ ಹೇಳ್ತಾನೆ. ಇಲ್ದಿರ ಇನ್ನೊಂದು ಮಾತಿದೆ, ಸ್ವಲ್ಪ ಕಾಯಿರಿ ಅಂತ ಹೇಳ್ತಾನೆ. ಮತ್ತು ಇನ್ನೊಂದಿದೆ ಏನಂದರೆ, ನಾನು ನಿಮಗೋಸ್ಕರ ಬೇರೆ ಒಂದು ಪ್ಲ್ಯಾನ್ ಮಾಡಿದ್ದೇನೆ, ಅಂದರೆ ಐ ಹ್ಯಾವ್ ಅನದರ್ ಪ್ಲ್ಯಾನ್ ಫಾರ್ ಯು ಅಂತ ಹೇಳ್ತಾನೆ. ನನ್ನ ಇನ್ನು ಬೇರೆ ಪ್ಲ್ಯಾನ್ ಕೂಡ ನನ್ನಲ್ಲಿದೆ ಅಂತ ಹೇಳ್ತಾನೆ. 3 ಉತ್ತರ ಆತನಲ್ಲಿದೆ. ಆದರೆ ಆತನಲ್ಲಿ ಒಂದು ವಿಶೇಷವಾದ ಮಾತಿದೆ, ಏನಂದರೆ ನೋ ಎಂಬುದಾಗಿ ಇಲ್ಲ ಆತನ ಹತ್ರ. ಆತನಲ್ಲಿ ನೋ ಇಲ್ಲ, ನಾನು ಮಾಡೋದಿಲ್ಲ ಅಂತ ಹೇಳೋದಿಲ್ಲ. ಆತನಲ್ಲಿ ಎಸ್ ಇದೆ, ಸ್ವಲ್ಪ ಕಾಯಿರಿ ಅಂತ ಆತನು ಹೇಳ್ತಾನೆ. ಮತ್ತು ಇನ್ನೊಂದೇನು ಹೇಳ್ತಾನೆ ಅಂದರೆ, ನಾನು ನನ್ನ ಆಲೋಚನೆ ಪ್ರಕಾರ ಮಾಡ್ತೀನಿ ಅಂತ ಹೇಳ್ತಾನೆ. ದೇವರ ನಾಮಕ್ಕೆ ಸ್ತೋತ್ರ. ಇವತ್ತು ನನ್ನ ಜೊತೆಯಲ್ಲಿ ಸಹೋದರಿ ಸುಮಿತ್ರಾ ಅವರಿದ್ದಾರೆ. ಅವರು ಈ ವಿಷಯದ ಬಗ್ಗೆ ಅವರು ಏನು ಹೇಳ್ತಾರೆ ನೋಡೋಣ. ಇದು ಹೌದಾ ಎಂಬುದಾಗಿ ಹೇಳುವುದಕ್ಕಾಗಿ ಯೇಸು ಸ್ವಾಮಿ ಪ್ರಾರ್ಥನೆಯನ್ನು ಕೇಳ್ತಾನೆ ಹೌದು ಎಂಬಂಥ ಆ ವಿಷಯದ ಬಗ್ಗೆ ಅವರು ಹೇಳಲಿಕ್ಕಿದ್ದಾರೆ. ಸಿಸ್ಟರ್, ದಯವಿಟ್ಟು ಹೇಳಿ. ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳ್ತಾರೆ ಎಂಬುದಕ್ಕೆ ಧೈರ್ಯ ಉಂಟು ಎಂಬುದಾಗಿ ದೇವರ ವಾಕ್ಯವೇ ತಿಳಿಸಲ್ಪಡ್ತದೆ. 1 ಯೋಹಾನ 5ನೇ ಅಧ್ಯಾಯ 14ನೇ ವಚನ ಹೀಗೆ ಹೇಳಲ್ಪಟ್ಟಿದೆ, ನಾವು ದೇವರ ಚಿತ್ತಾನುಸಾರವಾಗಿ ಏನಾದರೂ ಬೇಡಿಕೊಂಡರೆ ಆತನು ನಮ್ಮ ವಿಜ್ಞಾಪನೆಯನ್ನು ಕೇಳುತ್ತಾನೆಂಬ ಧೈರ್ಯವು ಆತನ ವಿಷಯವಾಗಿ ನಮಗುಂಟು. ಇಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ ಸಿಸ್ಟರ್, ಈಗ ತಾನೇ ಓದಿದ್ರು, ನಾವು ದೇವರ ಚಿತ್ತಕ್ಕನುಸಾರವಾಗಿ ಏನಾದರೂ ಬೇಡಿಕೊಂಡರೆ. ಇದು ಬಹಳ ವಿಶೇಷವಾದದ್ದು. ದೇವರು ಪ್ರಾರ್ಥನೆ ಕೇಳ್ತಾನೆ, ಆತನಲ್ಲಿ ಹೌದು ಎಂಬುದೇ ಇದೆ. ಆದರೆ ಆತನ ಚಿತ್ತಕ್ಕನುಸಾರವಾಗಿ ನಾವು ಪ್ರಾರ್ಥನೆ ಮಾಡಬೇಕು. ಫಾರ್ ಎಕ್ಸಾಂಪಲ್, ಒಂದು ಮಾತು ಹೇಳ್ತೇನೆ. ನಮಗೆ 3 ಮಕ್ಕಳಿರ್ತಾರೆ, 2 ಮಕ್ಕಳಿರ್ತಾರೆ, ಅವರೆಲ್ಲೋ ಹೆಣ್ಣೆ ಇರುತ್ತೆ ಅಥವಾ ಗಂಡೇ ಇರ್ತದೆ. ನಾವು ಪ್ರಾರ್ಥಿಸ್ತೇವೆ, ನನಗೊಂದು ಗಂಡು ಮಗು ಬೇಕು ಅಥವಾ ನನಗೊಂದು ಹೆಣ್ಣು ಮಗು ಬೇಕೆಂಬುದಾಗಿ. ಇದು ದೇವರ ಚಿತ್ತಕ್ಕನುಸಾರವಾಗಿದೆಯಾ? ನಿನಗೆ ಮಕ್ಕಳಿಲ್ಲದಂತೆ ಎಷ್ಟೋ ಸ್ತ್ರೀಯರಿದ್ದಾರೆ, ನಿನಗೆ ನಾನು ಇಷ್ಟು ಮಕ್ಕಳನ್ನು ಕೊಟ್ಟಿದ್ದೇನೆ, ಪುನಃ ನೀನು ಇದನ್ನು ಕೇಳ್ತಾ ಇದ್ದೀಯಲ್ಲ, ಆತನ ಚಿತ್ತಕ್ಕನುಸಾರವಾಗಿದೆಯಾ? ಯೋಚಿಸಬೇಕು. ನಾವು ಪ್ರಾರ್ಥನೆ ಮಾಡುವಾಗ ಹೀಗೆ ಪ್ರಾರ್ಥನೆ ಮಾಡಬೇಕು, ದೇವರೇ, ನಿನ್ನ ಚಿತ್ತವಿದ್ದರೆ ಇದನ್ನು ನನಗೆ ಅನುಗ್ರಹಿಸು. ಒಂದು ಮನೆ ಇರ್ತದೆ, ಪುನಃ ಇನ್ನೊಂದು ಬಂಗಲೆ ಬೇಕು ಅಂತ ಕೇಳ್ತೇವೆ, ಅದು ದೇವರ ಚಿತ್ತಕ್ಕನುಸಾರವಾಗಿದೆಯಾ? ಯೋಚಿಸಬೇಕು. ಪ್ರೀತಿ ದೇವ ಜನರೇ, ಸಿಸ್ಟರ್ ಈಗ ಓದಿದ ಹಾಗೆ ಒಂದು ಯೋಹಾನ ಪತ್ರಿಕೆ 5ನೇ ಅಧ್ಯಾಯ 14ನೇ ವಾಕ್ಯ ಇನ್ನೊಂದ್ಸಲ ಓದಿ ಸಿಸ್ಟರ್. ನಾವು ದೇವರ ಚಿತ್ತಾನುಸಾರವಾಗಿ ಏನಾದರೂ ಬೇಡಿಕೊಂಡರೆ ಆತನು ನಮ್ಮ ವಿಜ್ಞಾಪನೆಯನ್ನು ಕೇಳುತ್ತಾನೆಂಬ ಧೈರ್ಯವು ಆತನ ವಿಷಯವಾಗಿ ನಮಗುಂಟು. ಈಗ ಧೈರ್ಯ ನಮಗೆ ಇರ್ತದೆ. ನಾವು ಆತನ ಚಿತ್ತಕ್ಕನುಸಾರವಾಗಿ ನಾನು ಬೇಡ್ಕೊಂಡಿದ್ದೇನಲ್ಲ, ಖಂಡಿತವಾಗಿ ಆತ ನನಗೆ ಒದಗಿಸ್ತಾನೆ ಎಂಬಂಥ ಧೈರ್ಯ ನಮಗೆ ಇರ್ತದೆ. ಇದು ಇನ್ಸ್ಟಂಟ್ ಆನ್ಸರ್. ಇದು ಕೂಡಲೇ ಕೊಡುವಂಥ ಉತ್ತರ ಏನಂದರೆ, ಆತನ ಚಿತ್ತಕ್ಕನುಸಾರವಾಗಿ ನಾವು ಬೇಡಿಕೊಂಡರೆ ಮಾತ್ರ ನಮಗೇನು ಸಿಗ್ತದೆ? ಇನ್ಸ್ಟಂಟ್ ಹೆಲ್ಪ್, ಅಂದರೆ ಕೂಡಲೇ ಹೆಲ್ಪ್ ಸಿಗ್ತದೆ. ಈಗ
ಆತನ ಚಿತ್ತಕ್ಕನುಸಾರವಾಗಿ ನಾವು ಕೇಳಿಕೊಳ್ಳದಿದ್ದರೆ ಆತನು ಒದಗಿಸುವುದಿಲ್ಲ. ಆಗ ನಾವೇನು ಮಾಡ್ತೇವೆ? ನಾನು ಎಷ್ಟು ಪ್ರಾರ್ಥನೆ ಮಾಡಿದ್ರು ನನಗೆ ಸಿಕ್ಕಲಿಲ್ಲ ಅಂತ ಗೊಣಗುಡ್ತೇವೆ. ಅದಕ್ಕಾಗಿ ಒಂದು ಮಾತು ಇಲ್ಲಿ ಬರೆಯಲ್ಪಟ್ಟಿದೆ. ಏನಂದರೆ, ಇಲ್ಲಿ ಲೂಕನ ಸುವಾರ್ತೆಯಲ್ಲಿ 18ನೇ ಅಧ್ಯಾಯ 40ನೇ ವಾಕ್ಯದಲ್ಲಿ, ಸಿಸ್ಟರ್ ಅದನ್ನು ಓದಿ ಪ್ಲೀಸ್. ಆಗ ಯೇಸು ನಿಂತು ಅವನನ್ನು ತನ್ನ ಬಳಿಗೆ ಕರೆತರುವುದಕ್ಕೆ ಅಪ್ಪಣೆ ಕೊಟ್ಟನು. ಅವನು ಹತ್ತಿರಕ್ಕೆ ಬಂದನು. ಆತನು ಅವನನ್ನು, ನಾನು ನಿನಗೆ ಏನು ಮಾಡಬೇಕೆಂದು ಕೋರುತ್ತಿ ಎಂದು ಕೇಳಲು. ಕುರುಡನ ಬಗ್ಗೆ ನಾವು ನೋಡ್ತೇವೆ. ಒಬ್ಬನ ಯೇಸುವಿನ ಹತ್ರ ಕುರುಡನ್ನು ಕರ್ಕೊಂಡು ಬರ್ತಾರೆ. ಬಂದಾಗ ಯೇಸು ಸ್ವಾಮಿ ಅವನ ಹತ್ರ ಕೇಳ್ತಾರೆ, ಏನಂದರೆ, ನಿನಗೆ ನಾನು ಏನು ಮಾಡಬೇಕೆಂಬುದಾಗಿ ಕೇಳುವಾಗ ಆತನು ಏನು ಕೇಳ್ತಾನೆ? ಆ ಕುರುಡನು ಬಡತನದಲ್ಲಿದ್ದಾನೆ, ಭಿಕ್ಷೆ ಬೇಡ್ತಾ ಇದ್ದಾನೆ. ಆ ಕುರುಡನು ಒಂದು ಮಾತು ಕೇಳ್ಬೋದಿತ್ತು, ನನಗೆ ಮನೆ ಇಲ್ಲ, ಮನೆ ಬೇಕು, ನನಗೆ ವಸ್ತ್ರಗಳಿಲ್ಲ, ವಸ್ತ್ರ ಬೇಕು, ನನಗೆ ನನ್ನನ್ನು ಕರ್ಕೊಂಡು ಬರಲಿಕ್ಕೆ ಹೋಗಲಿಕ್ಕೆ ಯಾರೂ ಇಲ್ಲ, ನನಗೆ ಸಹಾಯಕರು ಬೇಕು, ನನಗೆ ಅದು ಬೇಕು, ಇದು ಬೇಕು, ಬೆಳ್ಳಿ ಬೇಕು, ಬಂಗಾರ ಬೇಕು ಅಂತ ಕೇಳ್ಬೋದಾಗಿತ್ತು. ಆತನು ಏನು ಕೇಳಿದ ಅಂದರೆ, ಓದಿ ಸಿಸ್ಟರ್. ಅವನು, ನನಗೆ ಕಣ್ಣು ಬರುವಂತೆ ಮಾಡಬೇಕು ಸ್ವಾಮಿ ಅಂದನು. ಯೇಸು ಅವನಿಗೆ, ನಿನ್ನ ಕಣ್ಣು ಬರಲಿ, ನಿನ್ನ ನಂಬಿಕೆಯೇ ನಿನ್ನನ್ನು ಸ್ವಸ್ಥ ಮಾಡಿಯದೆ ಎಂದು ಹೇಳಿದನು. ಹೌದು, ಬಹಳ ಸುಂದರವಾಗಿದೆ. ಆತನು ಬೇರೆ ಏನನ್ನು ಕೇಳಲಿಲ್ಲ. ಆತನಿಗೆ ಏನು ಅಗತ್ಯ ಇದೆ? ಆತನಿಗೆ ಕಣ್ಣು ಬೇಕಿತ್ತು, ಹೌದಲ್ವಾ? ಕಣ್ಣು ಬೇಕಿತ್ತು, ಕಣ್ಣನ್ನು ಆತನು ಕೇಳಿದನು. ಇದು ದೇವರ ಚಿತ್ತಕ್ಕನುಸಾರವಾಗಿರುವಂಥ ಪ್ರಾರ್ಥನೆ. ಕಣ್ಣು ಬೇಕಿತ್ತು, ಕಣ್ಣು ಕೇಳಿದನು. ನಿಮಗೇನು ಬೇಕೋ ಅದನ್ನು ಮಾತ್ರ ಕೇಳಬೇಕು. ಹಲ್ಲೆಲೂಯಾ. ಏನು ಅಗತ್ಯವಿದೆ ಅದನ್ನು ಮಾತ್ರ ಕೇಳಬೇಕು. ಅಗತ್ಯವಿಲ್ಲದನ್ನು ಕೇಳಿದ್ರೆ ಅದೇನಾಗ್ತದೆ? ನಮಗೆ ಆನ್ಸರು ಸಿಕ್ಕೋದಿಲ್ಲ. ಹಲ್ಲೆಲೂಯಾ. ಇಲ್ಲಿ ಕಣ್ಣು ಕುರುಡನು ನಿನಗೇನು ಬೇಕು ಅಂತ ಕೇಳುವಾಗ, ಕಣ್ಣು ಬೇಕು ಸ್ವಾಮಿ ಅಂದಾಗ, ನಿನ್ನ ನಂಬಿಕೆಯನ್ನು ಸ್ವಸ್ಥ ಮಾಡಿತು ಎಂಬುದಾಗಿ ಹೇಳುವಂಥ ಮಾತು ನೋಡ್ತೀವಿ. ಕೂಡಲೇ ಅವನಿಗೆ ಸ್ವಸ್ಥತೆ ಉಂಟಾಯಿತು. ಮಾತ್ರವಲ್ಲ, ಇಲ್ಲಿ ಕೆಲವು ಸಲ ನಾವು ಕಾದಿರಬೇಕಾಗ್ತದೆ, ವೇಟ್ ಮಾಡಬೇಕು. ನಾವೊಂದು ಓದಿ ಸಿಸ್ಟರ್ ಅದನ್ನು. ಯೋಹಾನ 5ನೇ ಅಧ್ಯಾಯದಲ್ಲಿ ನಾವು ನೋಡ್ಬೋದು, ಒಬ್ಬ ರೋಗಿ 38 ವರ್ಷದಿಂದ ಆ ವ್ಯಕ್ತಿ ಬೆತ್ಸದ ಕೊಳದಲ್ಲಿ ಬಿದ್ದಿರ್ತಾನೆ. ಅದನ್ನು ನಾವು ನೋಡಿಕೊಳ್ಳುವ. ಅಲ್ಲಿ 38 ವರ್ಷದಿಂದ ರೋಗಿಯಾಗಿದ್ದ ಒಬ್ಬ ಮನುಷ್ಯನಿದ್ದನು. ಅವನು ಬಿದ್ದಿರುವುದನ್ನು ಯೇಸು ಕಂಡು, ಇವನು ಹೀಗಾಗಿ ಬಹುಕಾಲವಾಗಿದೆ ಎಂದು ತಿಳಿದು, ನಿನಗೆ ಸ್ವಸ್ಥವಾಗಲಿಕ್ಕೆ ಮನಸ್ಸುಂಟೋ ಎಂದು ಅವನನ್ನು ಕೇಳಿದ್ದಕ್ಕೆ ಆ ರೋಗಿಯು, ಸ್ವಾಮಿ, ನೀರು ಉಕ್ಕುವಾಗ ನನ್ನನ್ನು ಕೊಳದೊಳಗೆ ಇಳಿಸುವವರು ಒಬ್ಬರೂ ಇಲ್ಲ. ನಾನು ಬರುವುದರೊಳಗೆ ನನಗಿಂತ ಮುಂದಾಗಿ ಮತ್ತೊಬ್ಬನು ಇಳಿಯುತ್ತಾನೆ ಅಂದನು. ಇಲ್ಲಿ ಅವನು ಕಾಯ್ತಾ ಇದ್ದಾನೆ. 38 ವರ್ಷಗಳಿಂದ ಆತನು ಕಾಯ್ತಾ ಇದ್ದಾನೆ ಸ್ವಸ್ಥತೆಗೋಸ್ಕರ. ಕೊಳದಲ್ಲಿ ನೀರಿದೆ. ಆ ನೀರನ್ನು ಪ್ರತಿದಿನ ಬೆಳಗಿನ ಜಾವದಲ್ಲಿ ಒಬ್ಬ ದೂತನು ಬಂದು ಆ ನೀರನ್ನು ಕಲುಕುವಾಗ ಕೂಡಲೇ ಯಾರು ಫಸ್ಟ್ ಇಳಿತಾರೋ, ಆ ನೀರಲ್ಲಿ ಯಾರು ಧುಮುಕುತ್ತಾರೋ ಅವರಿಗೆ ಸ್ವಸ್ಥತೆ ಉಂಟಾಗ್ತಾ ಇತ್ತು. ಆದರೆ ಇಲ್ಲಿ 38 ವರ್ಷಗಳಿಂದ ಆ ರೋಗಿ ಕಾಯ್ತಾ ಇದ್ದಾನೆ. ನನ್ನನ್ನು ಯಾರು ನೀರಿನಲ್ಲಿ ಇಳಿಸ್ತಾರೆ, ನನಗೆ ಯಾರು ಸಹಾಯಕರಮದಾಗಿ ಕಾಯುವಂಥ ಸಮಯದಲ್ಲಿ ಯಾರೂ ಇರಲಿಲ್ಲ ಪ್ರಿಯರೇ, ಯಾರೂ ಸಿಕ್ಕಲಿಲ್ಲ. ಕಾಯ್ತಾ ಇದ್ದಾನೆ. ನಾವು ಸಹ ಕಾಯಬೇಕು, ಉತ್ತರಕ್ಕಾಗಿ ಕಾಯಬೇಕು. ಅವನು ಎಷ್ಟು ವರ್ಷಗಳು ಕಾದ? 38 ವರ್ಷಗಳು ಕಾಯ್ದ, ಉತ್ತರ ಸಿಕ್ಕಲಿಲ್ಲ. ಆ ಕಾದಿದ್ದರ ನಿಮಿತ್ತವಾಗಿ ಆತನು, ಯೇಸು ಸ್ವಾಮಿ ಆತನನ್ನು ಸಂಧಿಸಿದನು. ಯಾಕಪ್ಪ, ಎಷ್ಟು ವರ್ಷ ಆಯಿತು? 38 ವರ್ಷಗಳಾಯಿತು. ನನ್ನನ್ನು ಯಾರೂ ಕೊಳದಲ್ಲಿ ಇಳಿಸ್ಲಿಕ್ಕೆ ಯಾರೂ ಸಿಕ್ಕಲಿಲ್ಲ, ಯಾರೂ ಇರಲ್ಲ ಅಂತ ಹೇಳುವಾಗ ದೇವರು ಕನಿಕರವುಳ್ಳ ದೇವರು. ಮುಂದೆ ಓದಿ ಸಿಸ್ಟರ್ ಅದನ್ನೇ. ಸ್ವಾಮಿ, ನೀರು ಉಕ್ಕುವಾಗ ನನ್ನನ್ನು ಕೊಳದೊಳಗೆ ಇಳಿಸುವವರು ಒಬ್ಬರೂ ಇಲ್ಲ. ನಾನು ಬರುವುದರೊಳಗೆ ನನಗಿಂತ ಮುಂದಾಗಿ ಮತ್ತೊಬ್ಬನು ಇಳಿಯುತ್ತಾನೆ ಅಂದನು. ಯೇಸು ಅವನಿಗೆ, ಎದ್ದು ನಿನ್ನ ಹಾಸಿಗೆಯನ್ನು ಹೊತ್ತುಕೊಂಡು ನಡೆ ಎಂದು ಹೇಳಿದನು. ಆ ಕ್ಷಣವೇ ಆ ಮನುಷ್ಯನು ಸ್ವಸ್ಥನಾಗಿ ತನ್ನ ಹಾಸಿಗೆಯನ್ನು ಹೊತ್ತುಕೊಂಡು ನಡೆದನು. ಎಷ್ಟು ಕಾಯ್ದಂಥ ಮನುಷ್ಯನಿಗೆ 38 ಇಯರ್ಸ್ ಆತನು ವೇಟ್ ಮಾಡ್ತಾ ಇದ್ದಾನೆ ಸ್ವಸ್ಥತೆಗೋಸ್ಕರ. ನಾವು ನೆನೆಸ್ತೇವೆ, ನನ್ನ ಪ್ರಾರ್ಥನೆ ಬೇಗನೆ ಕೇಳಿಬಿಡಬೇಕು. ಆದರೆ ದೇವರ ಚಿತ್ತಕ್ಕನುಸಾರವಾಗಿರುವುದಿಲ್ಲ. ದೇವರ ಚಿತ್ತಕ್ಕನುಸಾರವಾಗಿ ನಾವು ಪ್ರಾರ್ಥನೆ ಮಾಡದೆ ಹೋದರೆ ದೇವರು ಕೂಡಲೇ ಉತ್ತರ ಕೊಡುವುದಿಲ್ಲ. ಇಲ್ಲಿ ಇವನಿಗೆ ದೇವರ ಚಿತ್ತಕ್ಕನುಸಾರವಾಗಿ ಅವನಿಗೆ ಮನಸ್ಸಿದೆ, ನಾನು ಗುಣ ಆಗಬೇಕೆಂಬುದಾಗಿ. ಆದರೆ
ಅಲ್ಲಿ ಆತನು ಕಾಯಬೇಕಾದ ಪರಿಸ್ಥಿತಿ ಬಂತು. ನಾನು ಹೇಳುವಂಥ ಒಂದು ವಿಷಯ ಏನಂದರೆ, ಪ್ರಾರ್ಥನೆಗೆ ನಾವು ಕೆಲವು ಸಲ ಕಾಯಬೇಕಾಗ್ತದೆ, ಉತ್ತರ ನಾವು ಕಾಯಬೇಕಾಗ್ತದೆ. ಇವನು ಕಾದಿದ್ದರ ಪ್ರತಿಫಲವಾಗಿ ಯೇಸು ಸ್ವಾಮಿ ತಾನೇ ಆತನನ್ನು ಗುಣಪಡಿಸಿದನು. ಹಲ್ಲೆಲೂಯಾ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆಗೆ ಉತ್ತರ ದೇವರ ಚಿತ್ತಕ್ಕನುಸಾರವಾಗಿರಬೇಕು. ಮಾತ್ರವಲ್ಲ, ಪ್ರಾರ್ಥನೆ ಉತ್ತರ ಸಿಗುವ ತನಕ ಕಾದಿದ್ದು ಪ್ರಾರ್ಥಿಸಬೇಕು, ಬೇಸರಗೊಳ್ಳದೆ ಪ್ರಾರ್ಥಿಸಬೇಕು. ಲೋಕನ ಸುವಾರ್ತೆ 18ನೇ ಅಧ್ಯಾಯದಲ್ಲಿ ಓದ್ತೇವೆ, ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಿರಿ. ನಾವು ನಿರಾಶರಾಗೋದು ಬೇಡ, ಅಧೈರ್ಯಗೊಳ್ಳುವುದು ಬೇಡ. ಪ್ರಾರ್ಥನೆಗೆ ಉತ್ತರ ಖಂಡಿತವಾಗಿಯೂ ಸಿಗ್ತದೆ. ಆತನಲ್ಲಿ ನೋ ಎಂಬುದಾಗಿ ಇಲ್ಲ, ನಾನು ಉತ್ತರ ಕೊಡುವುದಿಲ್ಲ ಎಂಬುದಾಗಿ ಇಲ್ಲ. ಆತನಲ್ಲಿ ಇರುವಂಥದ್ದು ಹೌದು, ನಾನು ಕೊಡ್ತೇನೆ, ಸ್ವಲ್ಪ ಕಾಯಿರಿ. ಹಲ್ಲೆಲೂಯಾ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ಜ್ಞಾನೋಕ್ತಿಗಳ ಪುಸ್ತಕ 8ನೇ ಅಧ್ಯಾಯ 34ನೇ ವಾಕ್ಯದಲ್ಲಿ ಹೀಗೆ ಓದ್ತೇವೆ, ನನ್ನ ದ್ವಾರಗಳ ಬಳಿಯಲ್ಲಿ ಪ್ರತಿದಿನವೂ ಕಾಯುತ್ತಾ ಬಾಗಲಿನ ನಿಲುವುಗಳ ಹತ್ತಿರ ಜಾಗರೂಕನಾಗಿ ನನ್ನ ಮಾತುಗಳನ್ನು ಕೇಳುವವನು ಭಾಗ್ಯವಂತನು. ದೇವರ ವಾಕ್ಯವನ್ನು ಕೇಳುವುದಕ್ಕಾಗಿ ಆತನ ದ್ವಾರಗಳು ಅಂದರೆ ಆತನ ಸಾನ್ನಿಧ್ಯದ ಆ ಬಾಗಿಲುಗಳಲ್ಲಿ ಕೂತುಕೊಂಡು ನಾವು ದೇವರ ವಾಕ್ಯಕ್ಕೆ ಕಾಯುವರಾಗಿರಬೇಕು. ಅವನು ಯಾರಂದರೆ, ನನ್ನ ಮಾತುಗಳನ್ನು ಕೇಳುವವನು ಅವನು ಭಾಗ್ಯವಂತನು. ವಾಕ್ಯಕ್ಕೆ ಕಾಯಬೇಕು ಪ್ರಿಯರೇ. ನಾವು ಕೆಲವು ಸಲ ಹಿಂದೆ ಎಲ್ಲ ನಾವು ರೇಡಿಯೋ ಕಾರ್ಯಕ್ರಮಗಳನ್ನು ಕೊಡುವಾಗ ಆ ಟ್ಯೂನು, ಸಂತೋಷ ಮಾರ್ಗ ಮತ್ತು ಟ್ಯೂನನ್ನು ನಾವು ಅದಕ್ಕೊಂದು ಸೆಟ್ ಮಾಡಬೇಕಾದ್ರೆ ನಾವು ಎಷ್ಟು ಕಷ್ಟಪಡ್ತಾ ಇದ್ದೆವು. ದೇವರ ವಾಕ್ಯ ಕೇಳಲಿಕ್ಕೆ ನಾವು ಭಾಳ ಪ್ರಯಾಸ ಪಡ್ತಿದ್ದೆವು. ಈಗ ಈಸಿಯಾಗಿ ನಮಗೆ ಟಿವಿಗಳ ಮೂಲಕ ದೇವರ ವಾಕ್ಯ ನಮಗೆ ಸಿಗ್ತಾ ಇದೆ. ದೇವರ ವಾಕ್ಯವನ್ನು ಕೇಳುವವನು ಭಾಗ್ಯವಂತನು. ಕಾಯಿರಿ ಪ್ರಿಯರೇ, ದೇವರ ವಾಕ್ಯ ಇದು ಯಾವಾಗ ಬರ್ತದೆ, ಈ ವಾಕ್ಯಗಳು ನಾನು ಕೇಳಬೇಕು ಎಂಬುದಾಗಿ ಕಾಯುತ್ತಾ ದೇವರ ವಾಕ್ಯವನ್ನು ಕೇಳುವವನು ಅವನು ಭಾಗ್ಯವಂತನೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಹೌದು ಪ್ರೀತಿ ದೇವಜನರೇ, ದೇವರು ನಮ್ಮ ಸನ್ನಿಧಿಯಲ್ಲಿ ಇವತ್ತು ಹೇಳ್ತಾ ಇದ್ದಾನೆ, ದೇವರ ಹತ್ತಿರ ನೋ ಎಂಬುದಿಲ್ಲ. ನಾವು ಪ್ರಾರ್ಥನೆ ಮಾಡುವಾಗ ಖಂಡಿತವಾಗಿಯೂ ಆತನು ಪ್ರಾರ್ಥನೆಗೆ ಉತ್ತರವನ್ನು ಕೊಡ್ತಾನೆ. ಒಂದು ವೇಳೆ ತಡವಾಗಬಹುದು, ಇಲ್ಲದಿದ್ದರೆ ಇನ್ಸ್ಟೆಂಟ್ ಆಗಿ ನಿಮಗೆ ಉತ್ತರ ಸಿಕ್ಕಬಹುದು. ಆದರೆ ಆತನು ಹೇಳ್ತಾನೆ, ನನ್ನಲ್ಲಿ ಬೇರೆ ಒಂದು ಪ್ಲ್ಯಾನ್ ಇದೆ, ನೀನು ಯಾಕೆ ಚಿಂತೆ ಮಾಡ್ತೀಯಾ? ನೀನು ಪ್ರಾರ್ಥಿಸ್ತಾ ಇದ್ದೀಯಲ್ಲ, ನಿನಗೆ ನಾನು ಉತ್ತರ ಕೊಡ್ತೇನೆ. ಆದರೆ ನನ್ನಲ್ಲಿ ನಿನ್ನ ಪ್ಲ್ಯಾನ್ ಹಾಗೆ ನಾನು ಮಾಡೋದಿಲ್ಲ, ಆದರೆ ನನ್ನ ಪ್ಲ್ಯಾನ್ ಸ್ವಲ್ಪ ಬೇರೆ ಉಂಟು ಅಂತ ಹೇಳ್ತಾನೆ. ಇಲ್ಲಿ ವಾಕ್ಯ ಓದ್ತೇವೆ ನಾವು, ಯೆಶಾಯನ ಪುಸ್ತಕ 55ನೇ ಅಧ್ಯಾಯ 8-9 ವಾಕ್ಯಗಳು ಓದುವುದಾದರೆ, ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆ ಅಲ್ಲ. ಆತನು ಹೇಳ್ತಾ ಇದ್ದಾನೆ, ನನ್ನ ಮಾರ್ಗಗಳು ನಿಮ್ಮ ಮಾರ್ಗಗಳಲ್ಲ. ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವೋ ನಿಮ್ಮ ಮಾರ್ಗಗಳಿಗಿಂತ ನನ್ನ ಆಲೋಚನೆಗಳು ಎಷ್ಟೋ ಉನ್ನತವಾಗಿದೆ. ನೀವು ಸ್ವಲ್ಪವಾದ್ದನ್ನು ಕೇಳ್ತಾ ಇದ್ದೀರಾ, ನನ್ನ ಆಲೋಚನೆ ಉನ್ನತವಾಗಿದೆ. ನನ್ನ ಪ್ಲ್ಯಾನ್ ನಿಮ್ಮ ಪ್ಲ್ಯಾನ್ ಥರ ಅಲ್ಲ. ನನಗೋಸ್ಕರ ನಿಮಗೋಸ್ಕರ ಉನ್ನತವಾದ ಆಲೋಚನೆ ಇಟ್ಟುಕೊಂಡಂಥ ದೇವರಾತನಾಗಿದ್ದಾನೆ. ಆತನು ಹೇಳ್ತಾನೆ, ಆತನ ಪ್ಲ್ಯಾನ್ ಏನು ಗೊತ್ತಾ? ಆತನು ಬೇರೆ ಪ್ಲ್ಯಾನ್ ಇದೆ ಆತನಿಗೆ. ಆ ಪ್ಲ್ಯಾನ್ ಏನಂದರೆ, ನಾವು ಬೇಡದಕ್ಕಿಂತ ಕಡಿಮೆ ಆದ ಪ್ಲ್ಯಾನ್ ಅಲ್ಲ, ನಾವು ಬೇಡದಕ್ಕಿಂತ ಉನ್ನತವಾದ ಪ್ಲ್ಯಾನ್ ಆತನಲ್ಲಿದೆ. ಆದರೆ ಅದು ಹೊಂದಿಕೊಳ್ಳಬೇಕಾದ್ರೆ ನಾವೇನು ಮಾಡಬೇಕು? ಕಾಯಬೇಕು, ದೇವರ ಚಿತ್ತಕ್ಕನುಸಾರವಾಗಿ ಪ್ರಾರ್ಥಿಸಬೇಕು. ಹಲ್ಲೆಲೂಯಾ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮಾತ್ರವಲ್ಲ, ಒಂದು ಸಲನೇ ನೆನೆಸ್ತೇವೆ ನಾವು, ಜ್ಞಾನೋಕ್ತಿಗಳ ಪುಸ್ತಕ 13ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ ಹೀಗೆ ಓದ್ತೇವೆ, ಒಂದು ವೇಳೆ ನಾವು ಪ್ರಾರ್ಥನೆ ಮಾಡಿದ್ದಕ್ಕೆ ತಡವಾದರೆ ನಮ್ಮ ಮನಸ್ಸೇನಾಗ್ತದೆ? ಬಳಲಿ ಹೋಗ್ತದೆ. ಆದರೆ ಕೈಗೂಡಿದ ಇಷ್ಟಾರ್ಥವು ಜೀವವೃಕ್ಷ. ಒಂದು ವೇಳೆ ಬಳಲಿ ಹೋದಾಗ, ನಾವು ಪ್ರಾರ್ಥಿಸಿದಂಥ ಇಷ್ಟಾರ್ಥವು ಕೈಗೂಡಿದಾಗ ಅದು ಜೀವದ ವೃಕ್ಷ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ಓದ್ತೇವೆ. ಆತನು ಖಂಡಿತವಾಗಿ ಆತನು ಕೊಡುವನಾಗಿದ್ದಾನೆ, ಬೇಡಿಕೊಳ್ಳುವಾಗ ಕೊಡುವನಾಗಿದ್ದಾನೆ. ಹಲ್ಲೆಲೂಯಾ. ಆದರೆ ನಾನು ಹೇಳಿದ ಹಾಗೆ ದೇವರ ಚಿತ್ತಕ್ಕನುಸಾರವಾಗಿ ಪ್ರಾರ್ಥಿಸೋಣ. ಎರಡನೇದು, ಆತನ ಉದ್ದೇಶವನ್ನು ಕಾಯೋಣ. ಮಾತ್ರವಲ್ಲ, ಆತನ ಆಲೋಚನೆಗೆ ನಮ್ಮನ್ನು ಒಪ್ಪಿಸಿಕೊಡೋಣ. ದೇವರು ನಮ್ಮನ್ನು ಆಶೀರ್ವದಿಸೋನಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಒಂದು ನೆನಪಿಟ್ಕೊಳ್ಳಿ, ಹಿ ನೆವರ್ ಸೇಸ್ ನೋ, ನನ್ನಲ್ಲಿ ಇಲ್ಲ ಎಂಬುದಾಗಿ ಆತನು ಹೇಳಲಿಕ್ಕೆ ಆಸ್ಪದವೇ ಇಲ್ಲ. ಆತನು ಖಂಡಿತವಾಗಿಯೂ ಕೊಡ್ತಾನೆ. ದೇವರ ನಾಮಕ್ಕೆ ಸ್ತೋತ್ರ. ಈ ಮಾತುಗಳ ಮೂಲಕ ದೇವರು ನಮ್ಮನ್ನು ಆಶೀರ್ವದಿಸಲಿ. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ
ಇರಲೇಬಾರದು. ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ. ಇದುವೇ 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 ನಮ್ಮ ಬಯಕೆ. ಇದುವೇ 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 ನಮ್ಮ ಗುರಿಯು. ಇದುವೇ 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 ನಮ್ಮ ಬಯಕೆ. ಇದುವೇ 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 ನಮ್ಮ ಗುರಿಯು. ಸುವಾರ್ತೆ ತಲುಪದ ಊರು ಇರಲೇಬಾರದು. ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ. ಸುವಾರ್ತೆ ತಲುಪದ ಊರು ಇರಲೇಬಾರದು. ಸಭೆಯೂ ಇಲ್ಲದ ಗ್ರಾಮ